ಏನೆಲ್ಲ ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ, ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥದ್ದು, ಇಲ್ಲಿ ಸುಮಾರು 5,000 ಜನ ಪ್ರಿಸನರ್ಸ್ ಇದ್ದಾರೆ. ಅದರಲ್ಲಿ ಅಂಡರ್ ಟ್ರಯಲ್ಸ್ ಇದ್ದಾರೆ, ಕನ್ವಿಕ್ಟ್ಸ್ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದೇ ಕಡೆ 5,000 ಜನರನ್ನ ಡಿಫರೆಂಟ್ ಬ್ಯಾರಕ್ಸ್ ಅಲ್ಲಿ, ಮಹಿಳೆಯರು ಕೂಡ ಬೇರೆ ಬೇರೆ ಇದ್ದಾರೆ. ಹೆಚ್ಚು ಗಮನ ಈ ಕಾರಾಗೃಹದ ಮೇಲೆ ಇರ್ತದೆ ಯಾವಾಗಲೂ. ಬಹಳಷ್ಟು ಜನ ವಿಐಪಿಗಳಿರ್ತಾರೆ, ಬಹಳಷ್ಟು ಜನ ಸೆಲೆಬ್ರಿಟೀಸ್ಗಳಿರ್ತಾರೆ. ಈ ರೀತಿ ಆಗೋದ್ರಿಂದ ಸ್ವಾಭಾವಿಕವಾಗಿ ಇದರ ಬಗ್ಗೆ ಒಂದಿಷ್ಟು ಹೆಚ್ಚು ಗಮನ ಹರಿಸ್ತಾರೆ. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ, ಅದನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಒಂದು ಹೈ ಪವರ್ ಕಮಿಟಿ ಟು ಲುಕ್ ಇನ್ ಟು ಆಲ್ ದಿಸ್ ಆಕ್ಟಿವಿಟೀಸ್ ಆಫ್ ಆಲ್ ಪ್ರಿಸನ್ಸ್. ಬರೀ ಪರಪ್ಪನ ಅಗ್ರಹಾರ ಅಲ್ಲ, ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಾಯ್ತು, ಗುಲ್ಬರ್ಗದಲ್ಲಾಯ್ತು ಅಂತೇಳಿ ಇದೆಲ್ಲ ಬಂದಿದೆ ಹಿಂದೆ ಅಲ್ಲ. ಹಾಗಾಗಿ ಎಲ್ಲಾ ಪ್ರಿಸನ್ಸ್ಗಳನ್ನು ಅವರು ಪರಿಶೀಲನೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನು ಕೊಡಬೇಕು ಅಂತ. ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೇವೆ. ಅಲ್ಲಿ ಈ ರೀತಿ ಘಟನೆಗಳಾಗೋದು ಒಂದು ಭಾಗ ಆದ್ರೆ, ಲ್ಯಾಪ್ಸಸ್ ಏನಿದೆ ಅಲ್ಲಿ ಸಿಸಿಟಿವಿ ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ನಲ್ಲಿ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಎನ್ನುವಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅದ್ರ ಜೊತೆಗೆ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರು, ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ. ಈ ಸಮಿತಿಗೆ ನಮ್ಮ ಎಡಿಜಿಪಿ ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂತ ಐಜಿ ಅವರು, ಅಮರ್ನಾಥ್ ರೆಡ್ಡಿ ಎಸ್ಪಿ, ರಿಶಾಂತ್ ಎಸ್ಪಿ, ಈ 4 ಜನರ ಸಮಿತಿಯನ್ನ ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತೇವೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಕೋ ಮೆಂಬರ್ಸ್ ಅಂತಾದ್ರೂ ಆಗ್ಬಹುದು, ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತೇಳಿ ಸೂಚನೆಯನ್ನ ಈ ಆದೇಶದಲ್ಲಿ ಕೊಡ್ತೇವೆ. ಬೆಂಗಳೂರಿನಲ್ಲಿ ಏನ್ ಘಟನೆ ಆಗಿದೆ ಅದರ ಜವಾಬ್ದಾರಿ 3 ಜನರ ಮೇಲೆ ಅವರ ಜವಾಬ್ದಾರಿ. ಒಂದು ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಕೆ ಸುರೇಶ್. He will be shifted immediately.
ಅವರ ಜಾಗಕ್ಕೆ ಫಾರ್ ದಿ ಫಸ್ಟ್ ಟೈಮ್ ವಿ ಆರ್ ಪೋಸ್ಟಿಂಗ್ ಎನ್ IPS ಆಫೀಸರ್. ಇನ್ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ IPS ಆಫೀಸರ್ಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅದೆಲ್ಲ ಆನಂತರ ನಾವು ಅವರಿಗೆ ಕೊಡ್ತೀವಿ. ಸದ್ಯಕ್ಕೆ ಸುರೇಶ್ ಅವರನ್ನ ವಿ ಆರ್ ಪೋಸ್ಟಿಂಗ್ ಹಿಮ್ ಔಟ್ ಆಫ್ ಚೀಫ್ ಸೂಪರಿಂಟೆಂಡೆಂಟ್. ಸೂಪರಿಂಟೆಂಡೆಂಟ್ ಇಮ್ಮಿಡಿಯೇಟ್ ಆಗಿ ಸೂಪರಿಂಟೆಂಡೆಂಟ್ ಇರ್ತಾರೆ ಪರಪ್ಪನ ಅಗ್ರಹಾರಕ್ಕೆ, ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಅವರ ಹೆಸರು ಮ್ಯಾಗೇರಿಯಾ ಇಂಗ್ಲಿಷ್ನಲ್ಲಿ ಹಿಂಗೆ ಬರೆದ್ಬಿಟ್ಟ ಮ್ಯಾಗೇರಿ. ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್. ಈ ರಿಪೋರ್ಟ್ನಲ್ಲಿ, ನಮ್ಮ ಹೈಪವರ್ ಕಮಿಟಿ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್. ಅದು ವರದಿ ಬರೋ ತನಕ ನಾವು ವೇಟ್ ಮಾಡ್ತೀವಿ. ವಿದಿನ್ 1 ಮಂತ್ ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ. ಆ ವರದಿ ಬಂದ ಮೇಲೆ ಫರ್ದರ್ ಆಕ್ಷನ್ಸ್ ವಿಲ್ ಬಿ ಟೇಕನ್. ಬೇರೆ ಯಾರ್ಯಾರು ಇನ್ವಾಲ್ವ್, ಇದು ಮೇಲ್ನೋಟಕ್ಕೆ ನಮಗೇನು ಮಾಹಿತಿ ಸಿಕ್ಕಿದೆ ಆ ಆಧಾರದ ಮೇಲೆ ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡ್ತೀವಿ. ನಾವು ಈಗಾಗಲೇ CCTVಗಳು ಎಲ್ಲ ಪ್ರಿಸನ್ಸ್ ಅಲ್ಲಿ ಇದೆ. ಸುಮಾರು 1000ಕ್ಕೂ ಹೆಚ್ಚು CCTVಗಳು ಎಲ್ಲ ಪ್ರಿಸನ್ಸ್ ಅಲ್ಲಿ ಇದೆ. ಆ ಎಲ್ಲ ಪ್ರಿಸನ್ಸ್ನಿಂದ ಹೆಡ್ ಕ್ವಾರ್ಟರ್ಸ್ಗೆ ಇಲ್ಲಿಗೆ ಒಂದು ಕಮಾಂಡ್ ಸೆಂಟರ್ ಅನ್ನು ಮಾಡಿ, ಆ ಕಮಾಂಡ್ ಸೆಂಟರಿನ ಮೂಲಕ ಇಲ್ಲಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಯಾರು ADG ಪ್ರಿಸನ್ಸ್ ಇದ್ದಾರೆ ಅಥವಾ DG ಪ್ರಿಸನ್ಸ್ ಇರ್ತಾರೆ, ಅವರಿಗೆ ಅವರ ಆಫೀಸ್ನಲ್ಲಿ ನೇರವಾಗಿ ಅವರು ಆ ಪ್ರಿಸನ್ಸ್ ಅನ್ನ ನೋಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ. ಅದಕ್ಕೆ ನಾವು 15 ದಿವಸ ಸಮಯ ಕೊಟ್ಟಿದ್ದೀವಿ. ಈಗಾಗಲೇ ಅಲ್ಲಿ ಇದಾವೆ CCTVಗಳೆಲ್ಲ ಕಡೆ ಇದಾವೆ. ಆ ಫೀಡ್ ಅನ್ನ ಇಲ್ಲಿಗೆ ತಗೊಂಡು ಬಂದು ಮಾಡಬೇಕು. ಟೆಕ್ನಿಕಲ್ ಅದಕ್ಕೋಸ್ಕರ ಅದು ಮಾಡ್ತೀವಿ. ಅದಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿಸ್ತೀವಿ. ಯಾರು ಟೆಕ್ನಾಲಜಿ ಸವಿ ಇರ್ತಾರೆ ಅವರಿಗೆ ಹೈರ್ ಮಾಡಿಕೊಂಡು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿ ಎಲ್ಲ ಪ್ರಿಸನ್ಸ್ ನಲ್ಲಿ ಇರ್ತಕ್ಕಂಥ CCTVಗಳನ್ನ, ಆಲ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಅದರ ಆಡಿಟ್ ಮಾಡಿಸಿ ಅದಕ್ಕೆ ಕ್ರಮ ತಗೊಳ್ತೀವಿ. ಇಲ್ಲಿಗೆ ಫೀಡ್ ಇಲ್ಲಿ ಬರೋ ಹಾಗೆ ಅದನ್ನ 15 ದಿವಸದೊಳಗಾಗಿ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಡ್ತಾ ಇದ್ದೀವಿ. ಅದು ಜಾಮರ್ಸು ಬಹಳ ಕಡೆ ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಮಂಗಳೂರಿನಲ್ಲಿ ಸಿಟಿಯಲ್ಲಿದೆ ಪ್ರಿಸನ್, ಅದು ಇನ್ನು ಹೊರಗಡೆ ಇನ್ನೂ ಕಟ್ತಾ ಇದ್ದಾರೆ, ಅದು ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಗೆ ಜಾಮರ್ಸ್ಗಳು ಪಕ್ಕದ ಮನೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಆಗ್ತಿದೆ. ಅದಕ್ಕೆ ಟೆಕ್ನಿಕಲ್ ಟೀಮ್ ಅನ್ನ ಸೆಟ್ ಮಾಡಿ ಎಲ್ಲೆಲ್ಲಿ ಶ್ಯಾಡೋ ಏರಿಯಾ ಬರುತ್ತೆ, ಶ್ಯಾಡೋ ಏರಿಯಾ ಅಂದ್ರೆ ಅಲ್ಲಿ ಸಿಗ್ನಲ್ ಬರ್ತಾ ಇರುತ್ತೆ, ಆ ಸಿಗ್ನಲ್ ಬರದ ಹಾಗೆ, ಈಗ ಪರಪ್ಪನ ಅಗ್ರಹಾರದಲ್ಲಿ ಫೋನ್ ಯೂಸ್ ಮಾಡ್ತಾರೆ ಅಂದ್ರೆ ಸಿಗ್ನಲ್ ಬರ್ತಾ ಇದೆ ಅಂತ ಆಯ್ತಲ್ಲ, ಅದಕ್ಕೆ ಸಿಗ್ನಲ್ ಬರದ ಹಾಗೆ ಟೆಕ್ನಿಕಲ್ ಟೀಮ್ ಅನ್ನ ಸೆಟ್ ಮಾಡಿ ಅದರ ಮೂಲಕ ನಾವು ಯಾವುದೇ ಫೋನ್ ಒಂದು ವೇಳೆ ಒಳಗಡೆ ತಗೊಂಡೋದ್ರೂ ಕೂಡ ಕೆಲಸ ಮಾಡದ ಹಾಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದೇವೆ. ಆಮೇಲೆ ಈಗ ಬ್ಯಾಗೇಜ್ ಸ್ಕ್ಯಾನರ್ಸು, ಈ ರೀತಿ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲ ಒಂದೊಂದು ಇದೆ. ಈಗ
ಅದನ್ನ ಡಬಲ್ ಮಾಡೋದಕ್ಕೆ ಕೂಡ ಈಗ ಕ್ರಮ ತಗೊಳ್ತೀವಿ. ಈಗಾಗಲೇ CCTVಗೆ ಮೊನ್ನೆ ತಾನೇ 2.5 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡಿದ್ವಿ. 15 ಕೋಟಿ ರೂಪಾಯಿ ಟವರ್ಸ್ ಹಾಕಬೇಕು ಅಂತೇಳಿ 7 ಟವರ್ ಅಲ್ಲ ಶರತ್, ಟವರ್ಸ್ ಎಷ್ಟು 10 ಟವರ್ಸ್ ಹಾಕಬೇಕು ಅಂತ ಮೊನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ 15 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಟೆಂಡರ್ ಕರೆದು ಕ್ರಮ ತಗೋಬೇಕು ಅಂತೇಳಿ ಅದಕ್ಕೆ ಮಾಡ್ತಾ ಇದೀವಿ. ಆಮೇಲೆ ಬಹಳ ಇಂಪಾರ್ಟೆಂಟ್, ಪರಪ್ಪನ ಅಗ್ರಹಾರದಲ್ಲಿ ನಾ ಹೇಳಿದಾಗ 5,000 ಜನ ಇದ್ದಾರೆ. ಅವರೆಲ್ಲರೂ ಒಟ್ಟೊಟ್ಟಿಗೆ ಇರ್ತಾರೆ. ಗಂಡಸರು ಹೆಂಗಸರು ಬೇರೆ ಅಂತ ಮಾಡಿದ್ರು ಕೂಡ ಅಂಡರ್ ಟ್ರಯಲ್ಸ್, ಕನ್ವಿಕ್ಟ್ಸ್ ಇವರೆಲ್ಲ ಒಂದೇ ಕಡೆನೇ ಇದ್ದು ಬಿಡ್ತಾರೆ. ಅದಕ್ಕೆ ಅವರನ್ನ ಬೈಫರ್ಕೇಶನ್ ಮಾಡಿದ್ರೆ ಬಹಳ ಹೆಚ್ಚಿನ ಅಂಶ ಅಂದ್ರೆ ಈ ರೀತಿ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಹಾಗಾಗಿ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ನೀವು ಅವ್ರನ್ನ ಬೈಫರ್ಕೇಟ್ ಮಾಡಿ ಸಪರೇಟ್ ಆಗಿ ಇಟ್ಟು ಅವ್ರನ್ನ ಮಾನಿಟರ್ ಮಾಡೋದಕ್ಕೆ ನಾವು ಅನುಮತಿಯನ್ನ ಈಗಲೇ ಕೊಟ್ಟಿದ್ದೇವೆ. ಅದಕ್ಕೇನು ಕ್ರಮ ತಗೋಬೇಕೋ ಅವರು ಚೀಫ್ ಸೂಪರಿಂಟೆಂಡೆಂಟ್ ಕ್ರಮ ತಗೊಳ್ತಾರೆ. ಅದಕ್ಕೆ ನಾವೆಲ್ಲ ಏನ್ ಸಹಕಾರ ಬೇಕೋ ಕೊಡ್ತೀವಿ. ಆಮೇಲೆ ಬಹಳ ಜನ ಪ್ರಿಸನ್ ನಲ್ಲೇ ಅಲ್ಲೇ ಇದ್ಬಿಡ್ತಾರೆ. ಬೆಂಗಳೂರಿನಲ್ಲೇ ಇದ್ದಾರೆ ಬಹಳ ಜನ, ಇಲ್ಲ ಮಂಗಳೂರಿನಲ್ಲೇ ಇದ್ದಾರೆ, ಎಲ್ಲೋ ಅವ್ರಿಗೆ ಬೇಕಾದ ಕಡೆ ಅಲ್ಲೇ ಇದ್ಬಿಟ್ಟಿದ್ದಾರೆ. 5 ವರ್ಷ ಯಾರೇ ಅಧಿಕಾರಿ 5 ವರ್ಷ ಆ ಪ್ರಿಸನ್ ನಲ್ಲಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಎನಿಬಡಿ ಹೂ ಹ್ಯಾಸ್ ಡನ್ 5 years ಇನ್ ಎನಿ ಪ್ರಿಸನ್ ವಿಲ್ ಬಿ ಇಮಿಡಿಯೇಟ್ಲಿ ಶಿಫ್ಟೆಡ್. ಅವ್ರನ್ನ ಶಿಫ್ಟ್ ಮಾಡ್ತೀವಿ. ದೇರ್ ಬೈ ಅಲ್ಲಿ ಸ್ವಲ್ಪ ಅವರು ಎಲ್ಲ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದಾರೆ, ಹಾಗೆ ಅನ್ನೋ ಮಾತೇನಿದೆ ಅದೆಲ್ಲ ಸ್ವಲ್ಪ ಬ್ರೇಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಕೆಲಸವನ್ನ ಮಾಡ್ತೀವಿ.